ಅದೊಂದೇ ಒಂದು ಐತಿಹಾಸಿಕ ಕ್ಷಣಕ್ಕೆ ಸುಮಾರು 500 ವರ್ಷಗಳ ಕಾಲ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಶತಕೋಟಿ ಭಾರತೀಯರ ಕನಸು ನನಸಾಗಿದೆ. ಶತಮಾನಗಳ ಬೇಡಿಕೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ. ಇತ್ತ ಉಡುಪಿಯ ವಿವಿಧ ಕಡೆಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು. ಇನ್ನು ಬ್ರಹ್ಮಾವರ ಸಮೀಪದ ಹೇರೂರು ಮಹಾಲಿಂಗೇಶ್ವರ ದೇವಳದಲ್ಲಿ ಕಲಾವಿದೆ ಸ್ಫೂರ್ತಿ ಆಚಾರ್ಯ ಮತ್ತು ತಂಡದವರಿಂದ ಶ್ರೀರಾಮ ರಂಗೋಲಿ ಕಂಗೊಳಿಸಿತು. ಒಟ್ಟು 4 ಜನ ಕಲಾವಿದರು ಸೇರಿ ರಂಗೋಲಿಯಲ್ಲಿ ಶ್ರೀರಾಮನ ಜೊತೆ ಮಂದಿರ ಚಿತ್ರ ರಚಿಸಿದರು. ಅಶ್ವಥಾಚಾರ್ಯ, ಪ್ರಶಾಂತ್ ಶ್ರೀಯಾನ್, ಅಭಿಷೇಕ್ ಆಚಾರ್ಯ ನೇತೃತ್ವದಲ್ಲಿ ಅದ್ಭುತ ರಂಗೋಲಿ ಮೂಡಿಬಂತು. ಸುಮಾರು 6 ಅಡಿ ಎತ್ತರ, 7 ಅಡಿ ಅಗಲದ ರಂಗೋಲಿ ಚಿತ್ರವನ್ನು ಸುಮಾರು 9 ಗಂಟೆಗಳಲ್ಲಿ ಮೂಡಿಬಂದಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಗ್ರಾಮದಲ್ಲಿರುವ ಮಕ್ಕಳ ರಾಮ ಮಂದಿರದಲ್ಲಿ ಸಂಭ್ರಮ ಕಳೆಕಟ್ಟಿತ್ತು. ರಾಮ ಮಂದಿರದ ಹೋರಾಟದ ಹಿನ್ನೆಲೆಯಲ್ಲಿ ನಿರ್ಮಾಣಗೊಂಡಿದ್ದ ಮಂದಿರ ಇದಾಗಿದ್ದು, ಕೇವಲ 5 ಜನ ಮಕ್ಕಳು ಅಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ರು. ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿ ಮಕ್ಕಳ ರಾಮ ಮಂದಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬೈಂದೂರು ತಾಲೂಕಿನ ಗಿರಿಮಂಜೇಶ್ವರ ಗ್ರಾಮದ ಗಂಗೆಬೈಲುವಿನ ಶ್ರೀ ರಾಮ ಭಜನಾ ಮಂದಿರದಲ್ಲಿ ದಿನವಿಡೀ ವಿಶೇಷ ಕಾರ್ಯಕ್ರಮಗಳು ನಡೆದವು. ಕುಂದಾಪುರ ತಾಲೂಕಿನಲ್ಲಿರುವ ಶ್ರೀ ಆನೆಗುಡ್ಡೆ ವಿನಾಯಕ ದೇವಳದಲ್ಲೂ ಪ್ರಾಣ ಪ್ರತಿಷ್ಠೆಯ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ, ಸಭಾಂಗಣದಲ್ಲಿ ಭಜನೆ ನಡೆಯಿತು. ಆನೆಗುಡ್ಡೆ ಶ್ರೀ ವಿನಾಯಕ ದೇವಳದಲ್ಲಿ ಶ್ರೀರಾಮನ ಪಾದುಕೆಗೆ ರಥೋತ್ಸವ ನಡೆಯಿತು. ಇನ್ನು ಅಯೋಧ್ಯೆಯ ಟ್ರಸ್ಟ್ ವತಿಯಿಂದ ಶ್ರೀರಾಮನ 4 ಜೊತೆ ಪಾದುಕೆ ವಿತರಣೆಯಾಗಿತ್ತು. ಮೈಸೂರು, ಕಿಷ್ಕಿಂಧೆ, ನೇಪಾಳ ಮತ್ತು ಉಡುಪಿ ಕುಂಬಾಶಿಗೆ ಪಾದುಕೆ ವಿತರಣೆ ಮಾಡಲಾಗಿತ್ತು. ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆಯಲ್ಲಿ ರಾಮನ ಪಾದುಕೆಗೆ ವಿಶೇಷ ಬೆಳ್ಳಿ ರಥೋತ್ಸವ ನಡೆಯಿತು. 100 ಜನ ರಾಮಭಕ್ತರು ಶ್ರೀರಾಮ ಪಾದುಕೆಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಬ್ರಹ್ಮಾವರದ ಬಾರ್ಕೂರು ಶ್ರೀ ಪಟ್ಟಾಭಿರಾಮ ಚಂದ್ರ ದೇವಸ್ಥಾನದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ರಾಮೋತ್ಸವ ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠೆಯ ನೇರ ಪ್ರಸಾರ ನೋಡಲು ದೇವಸ್ಥಾನದ ಒಂದು ಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.